ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಇವತ್ತು ಡಿಸೈನ್ಗೆ ನೋಡಿ, ಸೀರೆ ಕಲರ್ ಬಂದು ಫುಲ್ ಗ್ರೀನ್ ಕಲರ್ ಐತಿ, ಪಲ್ಲು ಪಿಂಕ್ ಕಲರ್ ಐತಿ. ಇವತ್ತು ಗ್ರ್ಯಾಂಡಾಗಿ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇವತ್ತು ಡಿಸೈನ್ಗೆ 6 ದಾರ ತೊಗೊಂಡಿನಿ, 10 ನಂಬರ್ ಕ್ರೋಶೆ ನೀಡಲ್. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ, ಗಂಟು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮಾಡಿ ಇವಾಗ ಚೈನ್ ಹಾಕೋತೀನಿ. ಸ್ಟಾರ್ಟಿಂಗ್ 2 ಸಲ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಫಸ್ಟ್ ಲಾಕ್ ಮಾಡಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕೋತೀನಿ. ಪ್ಲೀಸ್ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಎಂಡ್ ತನಕ ವಾಚ್ ಮಾಡಿ, ಸಪೋರ್ಟ್ ಮಾಡಿ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು 5 ಚೈನು. ಐದು ಚೈನ್ ಲಾಕ್ ಮಾಡಿ ಇನ್ನು 5 ಚೈನ್ ಹಾಕೋತೀನಿ. ಬೇಸ್ ಲೈನ್ ತುಂಬ ಸಿಂಪಲ್ ಆಗಿ ಐತಿ, 5 ಚೈನ್ ಅಷ್ಟೇ ಹಾಕೋದು. ತಿರ್ಗಾ ಇನ್ನು 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿ ನೋಡಿ, ಇದು ಕರೆಕ್ಟಾಗಿ ಹಿಡ್ಕೋಬೇಕು. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬಾರ್ದು. ಒಂಚೂರು ಒಳಗಡೆ ಲಾಕ್ ಮಾಡಬೇಕು. ಒಂದು 4 ಚೈನ್ ಅಷ್ಟು ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಆರ್ಚ್ ಬರುತ್ತೆ. ಬೇಸ್ ಲೈನ್ ಸಿಂಪಲ್ ಆಗಿ ಐತಿ ಡಿಸೈನ್ಗೆ. ಈ ಡಿಸೈನ್ಗೆ ಬೀಡ್ಸ್ ಏನು ಯೂಸ್ ಆಗಲ್ಲ. ಸೆಕೆಂಡ್ ಸ್ಟೆಪ್ಪಿಗೆ ಮಣಿ ಯೂಸ್ ಮಾಡ್ತೀನಿ. ಇನ್ನು 5 ಚೈನ್ ಹಾಕೋತೀನಿ. ಇನ್ನು 5 ಚೈನ್ ಹಾಕಿ ಇದು 5 ಚೈನ್ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಲೂಸಾಗಿ ಮಾಡಬಾರ್ದು, ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಇನ್ನು 5 ಚೈನ್ ಹಾಕೋತೀನಿ. ಈ 5 ಚೈನು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋತೀನಿ. ಅಂದರೆ ಒಂದು ಸಲ 5 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಇನ್ನು ಸೆಕೆಂಡ್ ಸಲ 5 ಚೈನ್ ಹಾಕಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ಇನ್ನು 5 ಚೈನ್ ಹಾಕಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಇನ್ನು ಸೆಕೆಂಡ್ 5 ಚೈನ್ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ. ಒಂದು 5 ಚೈನ್ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಸೆಕೆಂಡ್ 5 ಚೈನು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಫುಲ್ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು. ಬರೀ 5 ಚೈನ್ ಅಷ್ಟೇ ಹಾಕ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು 5 ಚೈನ್ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿದ್ದಿಲ್ಲ. ಇನ್ನು 5 ಚೈನ್ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋತೀನಿ. ಎಲ್ಲಿ ನಾವು ಲೂಸಾಗಿ ಲಾಕ್ ಮಾಡ್ತೀವಿ ಅಲ್ಲಿ ಆರ್ಚ್ ಬರುತ್ತೆ. ಬರೀ 5 ಚೈನ್ ಅಷ್ಟೇ ಹಾಕ್ಕೋಬೇಕು ಈ ಡಿಸೈನ್ಗೆ. 5 ಚೈನ್ ಹಾಕಿದ್ರೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೇಸ್ಲೈನ್ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಸೆಕೆಂಡ್ 5 ಚೈನಿಗೆ ಲೂಸಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಇನ್ನು 5 ಚೈನ್ ಹಾಕಿ ಲಾಕ್ ಮಾಡಿ ಇನ್ನು ಸೆಕೆಂಡ್ 5 ಚೈನ್ ಲೂಸಾಗಿ ಮಾಡ್ಕೋಬೇಕು. ಇದೇ ರೀತಿ ಬೇಸ್ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು. 5 ಚೈನ್ ಹಾಕಿ ಫುಲ್ ಹಾಕಿ ತೋರಿಸ್ತೀನಿ ನೋಡಿ. ಫುಲ್ ಸೀರೆ ಹಾಕಿದ್ದೀನಿ ಬೇಸ್ಲೈನು ನೋಡಿ. ಈ ರೀತಿ ಬರೀ 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ಗೆ ಸಿಂಪಲ್ ಐತಿ ಬೇಸ್ಲೈನು. ಇವಾಗ ಸೆಕೆಂಡ್ ಲೇಯರ್ ಮಾಡ್ಕೋತೀನಿ. ಇಲ್ಲಿ ಸೆಕೆಂಡ್ ಲೇಯರ್ ಮಾಡೋಕೆ ಸೇಮ್ ಕಲರ್ ದಾರ ತೊಗೊಂಡಿನಿ. ಫಸ್ಟ್ ಎಲ್ಲಿ ಲಾಕ್ ಮಾಡ್ದಲ್ಲ ಅಲ್ಲಿ ಮೇಲೆ ಲಾಕ್ ಮಾಡ್ಕೋತೀನಿ. ಇನ್ನು ಒಂದು ಲಾಕ್ ಮಾಡ್ಕೋತೀನಿ. ಇನ್ನು ಒಂದು ಲಾಕ್ ಮಾಡಿಕೊಂಡು 5 ಚೈನ್ ಹಾಕೋತಾ ಇದ್ದಿಲ್ಲ, ಈ 5 ಚೈನ್ ಒಳಗೆ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಈ 5 ಚೈನ್ ಒಳಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನು ಒಂದು ಸಿಂಗಲ್ ಕ್ರೋಶೆ. ಈ ಸಿಂಗಲ್ ಕ್ರೋಶೆ ಮಾಡಿ ನೋಡಿ. ಇವಾಗ ಇಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋತೀನಿ. 2 ಸಲ 5 ಚೈನ್ ಒಳಗೆ 2 ಸಲ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 2 ಸಲ ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಸೆಕೆಂಡ್ 5 ಚೈನ್ ಹಾಕ್ಕೊಂಡಿಲ್ಲ, ಸ್ವಲ್ಪ ಲೂಸಾಗಿ ಲಾಕ್ ಮಾಡೋದಿಲ್ಲ, ಆ 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬರ್ತೀನಿ. ದಾರ ಎಳ್ಕೊಂಬಂದು 2ರಲ್ಲಿ 1 ಮಾಡ್ಕೋಬೇಕು. 2ರಲ್ಲಿ 1 ಇಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಇನ್ನು ಡಬಲ್ ಕ್ರೋಶೆ ಕಂಬ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು 2ಗೆ 1 2ಗೆ 1 ಮಾಡ್ತಾಯಿದ್ದೀನಿ. 5 ಚೈನ್ ಒಳಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಇಲ್ಲಿ ಟೋಟಲ್ ಆಗಿ 12 ಡಬಲ್ ಕ್ರೋಶೆ ಮಾಡ್ಕೋತೀನಿ. 12 ಡಬಲ್ ಕ್ರೋಶೆ ಕಂಬ ಹಾಕೋತೀನಿ 5 ಚೈನ್ ಒಳಗೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಈಜಿ ಐತಿ ಡಿಸೈನ್. ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ.
ಇನ್ನು ಡಬಲ್ ಕ್ರೋಶೆ ಕಂಬ ಮಾಡ್ಕೋತೀನಿ. 12 ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. 12 ಡಬಲ್ ಕ್ರೋಶೆ ಮಾಡ್ಕೋಬೇಕು 5 ಚೈನ್ ಒಳಗೆ. ಸೂಜಿ ಮೇಲೆ ಒಂದು ಸಲ ದಾರ ತಗೋಬೇಕು. ಒಂದು ಸಲ ದಾರ ತಗೊಂಡು 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡಾಗ ಒಂದು 12 ಕಂಬ ಮಾಡ್ಕೋತೀನಿ. 12 ಕಂಬ ಆದಮೇಲೆ ನೋಡಿ ಇನ್ನೂ ಒಂದು ಕಂಬ ಮಾಡ್ತಾಯಿದ್ದೀನಿ. 12 ಡಬಲ್ ಕ್ರೋಶೆ ಮಾಡಿ ನೆಕ್ಸ್ಟ್ 5 ಚೈನ್ ಒಳಗೆ ಐತಲ್ಲ 5 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 5 ಚೈನ್ ಒಳಗೆ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿ ನೋಡಿ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿದಿಲ್ಲ, ಇಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು ಎರಡಾಗ ಒಂದು ಇನ್ನೂ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಎಲ್ಲಿ ಲಾಕ್ ಮಾಡ್ತಲ್ಲ 5 ಚೈನ್ ಒಳಗೆ ಲಾಕ್ ಮಾಡ್ತೀವಲ್ಲ ಆರ್ಚ್ ಎಂಡ್ ಆದಮೇಲೆ ಅಲ್ಲಿಂದ ಏನೋ ತಿರ್ಗಾ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೋಬೇಕು. 12 ಕಂಬ ಆದಮೇಲೆ 5 ಚೈನ್ ಒಳಗೆ ಲಾಕ್ ಮಾಡಿದಲ್ಲ, ಆ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡಿ ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಒಳಗೆ ಆರ್ಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕುಚ್ಚು ಕಟ್ಟೋದು ಏನು ಗ್ಯಾಪ್ ಬಿಡ್ತಾ ಇಲ್ಲ ನಾನು, ಆರ್ಚ್ ಮೇಲೆ ಕುಚ್ಚು ಬರುತ್ತೆ ಡಿಸೈನ್ಗೆ. ಫುಲ್ ಸೀರೆ ಇದೇ ರೀತಿ ಹಾಕೊಂಡು ಹೋಗಬೇಕು. ಇಲ್ಲಿ ಕೂಡ ಅಷ್ಟೇ 12 ಡಬಲ್ ಕ್ರೋಶೆ ಮಾಡ್ಕೋತೀನಿ ಈ 5 ಚೈನ್ ಒಳಗೆ. 5 ಚೈನ್ ಎಲ್ಲಿ ಲೂಸಾಗಿ ಲಾಕ್ ಮಾಡೋದಿಲ್ಲ ಅಲ್ಲಿ ಆರ್ಚ್ ಬರುತ್ತೆ. ಕರೆಕ್ಟಾಗಿ ಎಲ್ಲಿ ಲಾಕ್ ಮಾಡಿದೆ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಆರ್ಚ್ ಎಂಡ್ ಆದಮೇಲೆ ಲಾಕ್ ಮಾಡ್ಕೋಬೇಕು. ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿನೂ ಅಷ್ಟೇ 12 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಪಲ್ ಆಗೈತಿ, ನೋಡೋಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನು. ನೋಡಿ ಇದು ಕೂಡ 12 ಕಂಬ ಆಗಿದೆ. ನೆಕ್ಸ್ಟ್ 5 ಚೈನ್ ಐತಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 5 ಚೈನ್ ಒಳಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ. 2 ಸಲ ಆಗುತ್ತಲ್ಲ ಸಿಂಗಲ್ ಕ್ರೋಶೆ, ಲಾಕು ಸಿಂಗಲ್ ಕ್ರೋಶೆ ಒಂದೇ, 2 ಸಲ ಆಯಿತು ಲಾಕು. ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಐತಲ್ಲ ಅಲ್ಲಿ ಆರ್ಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫುಲ್ ಸೀರೆ ಇದೇ ರೀತಿ ಹಾಕ್ಕೋಬೇಕು. ಇಲ್ಲಿ ಕೂಡ ಅಷ್ಟೇ 12 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಎಲ್ಲ ಆರ್ಚಿಗೆ ಅಷ್ಟೇ 12 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದೈತೆ ಆರ್ಚು, ತುಂಬ ಚೆನ್ನಾಗಿ ಬರುತ್ತೆ. ಫುಲ್ ಸೀರೆ ಇದೇ ರೀತಿ ಹಾಕ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಫುಲ್ ಸೀರೆ ಹಾಕಿ ತೋರಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಫುಲ್ ಸೀರೆ ಹಾಕಿದ್ದೀನಿ, ಎಷ್ಟು ನೀಟಾಗಿ ಬಂದೈತಿ ನೋಡಿ ಆರ್ಚು. ಚಿಕ್ಕ ಚಿಕ್ಕ ಆರ್ಚು ತುಂಬ ಚೆನ್ನಾಗಿ ಬಂದೈತಿ. ಇವಾಗ ನೋಡಿ 3ನೇ ಲೇಯರ್ ಮಾಡ್ಕೋತೀನಿ. 3ನೇ ಲೇಯರ್ ಮಾಡಿ ನಾನು ಪಿಂಕ್ ದಾರ ತೊಗೊಂಡಿನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ. ಇನ್ನೂ ಒಂದು ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಎಲ್ಲಿ ಮಾಡಿದೆಲ್ಲ ಆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ನಾವು ಸ್ಟಾರ್ಟಿಂಗಲ್ಲಿ 5 ಚೈನ್ ಒಳಗೆ ಸಿಂಗಲ್ ಕ್ರೋಶೆ ಮಾಡೋದೆಲ್ಲ ಅಲ್ಲಿ ಒಂದು 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಎಲ್ಲೆಲ್ಲಿ ಸಿಂಗಲ್ ಕ್ರೋಶೆ ಮಾಡಿದೆಲ್ಲ ಅಲ್ಲಿ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಮಾಡಿ ಇವಾಗ ನೋಡಿ ನಾವು ಫಸ್ಟ್ ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡಿಲ್ಲ, ಆ ಡಬಲ್ ಕ್ರೋಶೆ ಕಂಬ ಮೇಲೆ ಒಂದು ಹೋಲ್ ಐತಿ, ಆ ಹೋಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಫಸ್ಟ್ ಡಬಲ್ ಕ್ರೋಶೆ ಕಂಬ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಒಂದು ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಆಮೇಲೆ ಇವಾಗ ನೋಡಿ ಸಿಂಗಲ್ ಕ್ರೋಶೆ ಹಾಕಿದ್ದೆಲ್ಲ ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ಒಂದು ಚಿಕ್ಕ ಸೈಜ್ ಬೀಡ್ ಹಾಕ್ತಾಯಿದ್ದೀನಿ. ಬೀಡ್ ದಾರ ಒಳಗೆ ಸೇರಿಸ್ಕೋತೀನಿ. ಬೀಡ್ ಹಾಕಿ ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ನೆಕ್ಸ್ಟ್ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಬೀಡ್ ಹಾಕೋತೀನಿ. ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ 3 ಬೀಡ್ ಹಾಕೋತೀನಿ. ನಾನು ಫಸ್ಟ್ ಒಂದು ಹಾಗೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ 3 ಬೀಡ್ ಹಾಕೋತೀನಿ. 3 ಬೀಡ್ ಹಾಕಿ
ಲಾಕ್ ಮಾಡ್ಕೊತೀನಿ. ಎಲ್ಲಿ ಹೋಲ್ ಐತಲ್ಲ ಡಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೊತೀನಿ. ಇನ್ನೂ ಒಂದು ಬೀಡ್ ಹಾಕ್ಕೋತೀನಿ. ಬೇಕಂದರೆ ನೀವು 5 ಬೀಡ್ ಹಾಕ್ಕೋಬಹುದು. ನಾನು 3 ಬೀಡ್ ಹಾಕ್ತಾಯಿದ್ದೀನಿ. ಆ 2 ಸಿಂಗಲ್ ಕ್ರೋಶೆ ಹಾಗೆ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಸಿಂಗಲ್ ಕ್ರೋಶೆ ಮಾಡಿದೆಲ್ಲ ಅಲ್ಲಿ ಕೂಡ ಬೀಡ್ ಹಾಕ್ಬೋದು, ನಾನು ಹಾಕಿಲ್ಲ. 3 ಹಾಕ್ತಾಯಿದ್ದೀನಿ, ಜಾಸ್ತಿ ಗ್ರ್ಯಾಂಡ್ ಆಗುತ್ತೆ. ಜಾಸ್ತಿ ಬೀಡ್ ಆಗುತ್ತೆ ಅಷ್ಟು ಚೆನ್ನಾಗಿ ಲುಕ್ ಕೊಡೋಲ್ಲ ಅಂದ್ಕೊಂಡು 3 ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಹಾಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಹಾಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಬೀಡ್ ಎಲ್ಲ ಸೇರಿ ಈ ಸೈಡು 5 ಸಿಂಗಲ್ ಕ್ರೋಶೆ ಬರಬೇಕು. ನಾನು ಫಸ್ಟ್ ಹಾಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, 3 ಬೀಡ್ ಹಾಕಿದ್ದೀನಿ. ಇವಾಗ ಹಾಗೆ ಒಂದು ಸಿಂಗಲ್ ಕ್ರೋಶೆ 5 ಸಿಂಗಲ್ ಕ್ರೋಶೆ ಆಯ್ತಲ್ಲ ಕೌಂಟ್ ಮಾಡ್ಕೋಬೇಕು. ಈ ಸೈಡ್ 5 ಆ ಸೈಡ್ 5. ನೀವು ಬೇಕಂದರೆ 5 ಬೀಡ್ ಹಾಕ್ಕೊಳ್ಳಿ, ಬೇಡನವರು 5 ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಈ ರೀತಿ ಇದೆ ಡಿಸೈನ್. ಇವಾಗ ಚೈನ್ ಹಾಕೋತೀನಿ. 3 ಚೈನು ಇಲ್ಲಿ ಕೊಚ್ಚಿ ಬರುತ್ತೆ. 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಇಲ್ಲಿ 2 ಹೋಲ್ ಗ್ಯಾಪ್ ಬಿಡ್ತೀನಿ. 2 ಹೋಲ್ ಗ್ಯಾಪ್ ಬಿಡಬೇಕು. ಇಲ್ಲಿ 2 ಹೋಲ್ ಗ್ಯಾಪ್ ಬಿಟ್ಟು 3ನೇ ಹೋಲಿಗೆ ಲಾಕ್ ಮಾಡ್ಕೋತೀನಿ. ಒಟ್ಟು ಟೋಟಲ್ 12 ಕಂಬ ಹಾಕ್ಕೊಂಡಿಲ್ಲ. ಈ ಕಡೆ 5 ಈ ಕಡೆ 5, ಆಮೇಲೆ ಈಗ 2 ಬಿಟ್ಟಿಲ್ಲ, ಎಲ್ಲ ಸೇರಿ 12 ಆಯಿತು. ಪಕ್ಕದಲ್ಲಿ ಒಂದು ಹಾಗೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಒಂದು ಬೀಡ್ ಹಾಕಿ ಇದು ಕೂಡ ಅಷ್ಟೇ ಲಾಕ್ ಮಾಡೋದಿಲ್ಲ, ಡೈರೆಕ್ಟಾಗಿ ಹೋಲಿಗೆ ಲಾಕ್ ಮಾಡ್ಕೋತೀನಿ. ಮೂರು ಚೈನ್ ಹಾಕಿ ಲಾಕ್ ಮಾಡಿದಿಲ್ಲ, 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಹಾಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಹಾಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಆಮೇಲೆ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕಿದ್ದೀನಿ. ಬೀಡ್ ಹಾಕಿ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಬೀಡ್ ಹಾಕೋತೀನಿ. ಇನ್ನೂ ಒಂದು ಬೀಡ್ ಹಾಕೋತೀನಿ. ಇದು ಕೂಡ ಅಷ್ಟೇ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋತೀನಿ. ಇನ್ನೂ ಒಂದು ಬೀಡ್ ಹಾಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್, ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಹಾಗಾಗಿ ಈಜಿ ಐತಿ, ನೋಡೋಕ್ಕೆ ತುಂಬಾ ಗ್ರ್ಯಾಂಡ್ ಆಗೈತಿ. ಇದು ಕೂಡ ಅಷ್ಟೇ. ನೆಕ್ಸ್ಟು ಡಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಲಾಕ್. ಇವಾಗ ಹಾಗೆ ಒಂದು ಸಿಂಗಲ್ ಕ್ರೋಶೆ, ಟೋಟಲಿಗೆ 5 ಸಲ ಆಗೋಬೇಕಲ್ಲ. 3 ಬೀಡ್ ಹಾಕಿದ್ದೀನಿ. ಆ ಸೈಡ್ ಒಂದು ಹಾಗೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಇವಾಗ ನೋಡಿ, ನಾವು ಫಸ್ಟ್ ಆರ್ಚ್ ಮಾಡೋ ಟೈಮಲ್ಲಿ 2 ಸಲ ಲಾಕ್ ಮಾಡಿದೆಲ್ಲ 5 ಚೈನ್ ಒಳಗೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ 5 ಚೈನ್ ಒಳಗೆ 2 ಸಲ ಸಿಂಗಲ್ ಕ್ರೋಶೆ ಮಾಡಿದಲ್ಲಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಆರ್ಚ್ ಮೇಲೆ ಹೋಲ್ ಐತಲ್ಲ ಆ ಡಬಲ್ ಕ್ರೋಶೆ ಮಾಡಿದೆಲ್ಲ ಫಸ್ಟ್, ನೆಕ್ಸ್ಟ್ ಆರ್ಚ್ ಮೇಲೆ ಡಬಲ್ ಕ್ರೋಶೆ. ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡಿ ಆಮೇಲೆ ದಾರ ಮೇಲೆ ಮಾಡಿ ಬೀಡ್ ಹಾಕೋಬೇಕು. ನೋಡಿ ಈ ರೀತಿ ಬರುತ್ತೆ ಆರ್ಚು. ಅಲ್ಲಿ ಕುಚ್ಚು ಕಟ್ಟೋಕ್ಕೆ ಗ್ಯಾಪ್ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ಫಸ್ಟ್ ಇವಾಗ ಆರ್ಚ್ ಸ್ಟಾರ್ಟ್ ಮಾಡ್ತೀವಲ್ಲ, ಫಸ್ಟ್ ಕಂಬ ಇರುತ್ತಲ್ಲ ಡಬಲ್ ಕ್ರೋಶೆ ಕಂಬ, ಆ ಕಂಬ ಮೇಲೆ ಹೋಲಿಗೆ ಫಸ್ಟ್ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಬೀಡ್ ಹಾಕಿ ನೆಕ್ಸ್ಟ್ ಕಂಬಾಗೆ ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿ ಹೋಲ್ ಬರುತ್ತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋಬೇಕು. ಬೀಡ್ ಹಾಕಿ ಲಾಕ್ ಮಾಡ್ಕೋತೀನಿ. ಈ ಬೀಡ್ ಹಾಕಿ ಕೂಡ ಡಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋತೀನಿ. ಇನ್ನೂ ಒಂದು ಬೀಡ್ ಹಾಕೋತೀನಿ. ಟೋಟಲ್ 3 ಬೀಡ್ ಹಾಕೋತೀನಿ. ಒಂದು ಸಿಂಗಲ್ ಕ್ರೋಶೆ ಹಾಗೆ ಮಾಡಿದ್ದೀನಿ. ಇವಾಗ 3 ಬೀಡ್ ಹಾಕೋತೀನಿ. 3 ಬೀಡ್ ಹಾಕಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಗೆ ಮಾಡ್ತೀನಿ. 2 ಚೈನ್ ಹಾಕೋತೀನಿ. 2ನ 3 ಚೈನ್ ಹಾಕೋಬೇಕು. 2 ಹೋಲ್ ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಮಾಡಿ ಇನ್ನು 3 ಬೀಡ್ ಹಾಕೋಬೇಕು. ಈ ರೀತಿ ಬರುತ್ತೆ ಡಿಸೈನ್, ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿ 2 ಹೋಲ್ ಬಿಡ್ತೀನಿ ಗ್ಯಾಪು. 2 ಹೋಲ್ ಬಿಟ್ಟು ಲಾಕ್ ಮಾಡ್ಕೋತೀನಿ. 3 ಬೀಡ್ ಹಾಕಿದ್ದೀನಿ. 2 ಹೋಲ್ ಬಿಟ್ಟು 3ನೇ ಹೋಲಿಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡಿ ನೋಡಿ ಬೀಡ್ ಹಾಕ್ತಾಯಿದ್ದೀನಿ ಒಂದು.
ಬೀಡ್ ಹಾಕಿ ಇನ್ನು ಸಿಂಗಲ್ ಕ್ರೋಶೆಯಲ್ಲಿ ಬೀಡ್ ಮೇಲೆ ಇದು ಇರ್ತಲ್ಲ ಕಂಬ ಮೇಲೆ ಹೋಲ್, ಆ ಹೋಲಿಗೆ ಲಾಕ್ ಮಾಡ್ಕೊತೀನಿ. ಇನ್ನು ಒಂದು ಬೀಡ್ ಹಾಕ್ಕೋಬೇಕು. ಇಲ್ಲಿ 3 ಬೀಡ್ ಹಾಕ್ತಾಯಿದ್ದೀನಿ. 3 ಬೀಡ್ ಹಾಕಿ ಈ ಸೈಡ್ ಆ ಸೈಡ್ 3 ಬೀಡ್ ಹಾಕ್ತಾಯಿದ್ದೀನಿ. ಎಷ್ಟು ಈ ಕಡೆ ಒಂದು ಆ ಕಡೆ ಒಂದು ಸಿಂಗಲ್ ಕ್ರೋಶೆ ಹಾಗೆ ಮಾಡ್ತಾಯಿದ್ದೀನಲ್ಲ, ನೀವು ಬೇಕಂದರೆ 5 ಬೀಡ್ ಹಾಕ್ಬೋದು. ಈ ಸೈಡ್ 5 ಬೀಡು, ಆ ಸೈಡ್ 5 ಬೀಡ್ ಬರುತ್ತೆ. ಇನ್ನು ಒಂದು ಬೀಡ್ ಹಾಕ್ಕೋತೀನಿ. ಇನ್ನು ಒಂದು ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ನಾನು ಬೀಡ್ ಲಾಕ್ ಮಾಡ್ಕೋತೀನಿ. ಇನ್ನು ಒಂದು ನೋಡಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಫಸ್ಟ್ ಆರ್ಚ್ ಸ್ಟಾರ್ಟ್ ಮಾಡಿ 5 ಚೈನ್ ಒಳಗೆ ಲಾಕ್ ಮಾಡೋದಲ್ಲ, ಆ ಲಾಕಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಈ ರೀತಿ ಹಾಕೋಬೇಕು. ಫುಲ್ ಸೀರೆ ಇದೇ ರೀತಿ ಹಾಕಿ ತೋರಿಸ್ತೀನಿ. ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಡಿಸೈನು. ಫುಲ್ ಸೀರೆ ಹಾಕಿ ತೋರಿಸ್ತೀನಿ, ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ನೋಡಿ ಫುಲ್ ಸೀರೆ ಹಾಕ್ಕೊಂಡಿನಿ. ಕುಚ್ಚು ಕಟ್ಟಬೇಕು. ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತವೆ ಡಿಸೈನು, ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇಲ್ಲಿ ಕುಚ್ಚು ಬರುತ್ತೆ. ಕುಚ್ಚೆಲ್ಲ ಕಟ್ಟಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ಅಂತ. ಇಲ್ಲಿ ಕುಚ್ಚು ಕಟ್ಟಿದ್ದೀನಿ. ಪಿಂಕ್ ಕಲರ್ ಎರಡಕ್ಕೂ ಒಂದು, ಗ್ರೀನ್ ಒಂದು, ಆ ಥರ ಕಟ್ಟಿದ್ದೀನಿ. ನೀವು ಬೇಕಂದರೆ ಒಂದೊಂದು ಕಲರ್ ಕಟ್ಬೋದು. ನಾನು ಈ ರೀತಿ ಕಟ್ಟಿದ್ದೀನಿ. ಗ್ರೀನ್ ಒಂದೇ ಕಟ್ಟಿದ್ದೀನಿ, ಪಿಂಕ್ 2 ಕಟ್ಟಿದ್ದೀನಿ. ನೀವು ಬೇಕಂದರೆ ಯಾವ ಥರ ಇಷ್ಟ ಅಷ್ಟ ಕಟ್ಕೊಳ್ಳಿ. ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಡಿಸೈನು. ಹೊಸಬರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಎಂಡ್ ತನಕ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ಏನು ಮಾಡ್ತೀನಿ. ಎಲ್ಲರಿಗೂ ಬಾಯ್.